ನಮಸ್ಕಾರ ಸ್ನೇಹಿತರೆ, ಪಿ ಆರ್ ಅಕಾಡೆಮಿಗೆ ಸ್ವಾಗತ. ನೀವೇನಾದ್ರೂ ಸರ್ಕಾರಿ ಉದ್ಯೋಗಕ್ಕೋಸ್ಕರ ಕಾಯ್ತಾ ಇದ್ದೀರಾ? ಅದನ್ನು ಜಿಲ್ಲಾ ಪಂಚಾಯಿತಿ ಹುದ್ದೆ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ಕೊಂತಿದ್ದೀರಾ? ಹಾಗಾದ್ರೆ ನಿಮಗಿದೊಂದು ಸಿಹಿ ಸುದ್ದಿ. ಜಿಲ್ಲಾ ಪಂಚಾಯಿತಿಯಿಂದ ನೇಮಕಾತಿ ಕರೆದಿದ್ದಾರೆ. ಯಾವ ಜಾಬು, ಎಲ್ಲಿ ಲೊಕೇಶನ್ನು, ಸ್ಯಾಲ್ರಿ ಏನು, ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ, ಎಲ್ಲದನ್ನೂ ತಿಳಿಸ್ಕೊಡ್ತೀನಿ. ಕೊನೆ ತನಕ ನೋಡಿ. ಅದಕ್ಕೂ ಮುಂಚೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಜಾಬ್ ಡೀಟೇಲ್ಸ್ ಪ್ರತಿದಿನ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ಯಾಕ್ ತಡ ಮಾಡೋದು, ವಿಡಿಯೋ ಶುರು ಮಾಡೋಣ. ಜಿಲ್ಲಾ ಪಂಚಾಯಿತಿ ನೇಮಕಾತಿ ಎಲ್ಲಿ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾವ ಜಾಬ್ ಅಂತ ತಿಳ್ಕೊಳ್ಳೋಣ. ಡಿಇಒ ಅಂದ್ರೆ ಡೇಟಾ ಎಂಟ್ರಿ ಆಪರೇಟರ್ ಮತ್ತೆ ಟೆಕ್ನಿಕಲ್ ಅಸಿಸ್ಟೆಂಟ್ ಇಂಜಿನಿಯರ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಸ್ಯಾಲ್ರಿ 18,480 ರೂಪಾಯಿಂದ ಹಿಡಿದು 28,000 ರೂಪಾಯಿ ಇರುತ್ತೆ. ಇದು ತಿಂಗಳ ಸ್ಯಾಲ್ರಿ ಆಗಿರುತ್ತೆ. ನೆಕ್ಸ್ಟ್ ಯಾವ್ಯಾವ ಹುದ್ದೆ ಅಂತ ಆಗ್ಲೇ ತಿಳಿಸ್ಕೊಟ್ಟಿದ್ದೀನಿ. ವಯೋಮಿತಿ ಡೀಟೇಲ್ಸ್ ನೋಡೋದಾದ್ರೆ ಮಿನಿಮಮ್ 25 ವರ್ಷ ಆಗಿರಬೇಕು ಈ ಜಾಬ್ಗೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ. ಮ್ಯಾಕ್ಸಿಮಮ್ 40 ವರ್ಷ ಆಗಿದ್ರೂ ಅಪ್ಲಿಕೇಶನ್ ಹಾಕೋಬಹುದು. 40 ಮತ್ತೆ 40ಕ್ಕಿಂತ ಕೆಳಗಡೆ ಇರೋರು. ಓಕೆನಾ? 25ರಿಂದ 40 ವರ್ಷ ವಯೋಮಿತಿ. ಅಪ್ಲಿಕೇಶನ್ ಫೀಸ್ ಏನೂ ಇರೋದಿಲ್ಲ. ಇದೊಂದು ಒಳ್ಳೆ ಸುದ್ದಿ ಆಗಿರುತ್ತೆ. ಯಾಕೆಂದ್ರೆ ಬೇರೆ ಹುದ್ದೆಗಳಿಗೆ 1000, 2000 ಈ ತರ ಇರಬೇಕಾದ್ರೆ ಜಿಲ್ಲಾ ಪಂಚಾಯಿತಿಯಿಂದ ಇರೋದು ಅದು ಕೂಡ ಫ್ರೀ ಆಗಿ ಇಟ್ಟಿದ್ದಾರೆ. ಇದೊಂದು ಒಳ್ಳೆ ಅವಕಾಶ ಆಗಿದೆ. ಎಲ್ಲರೂ ಅಪ್ಲಿಕೇಶನ್ ಹಾಕೊಳ್ಳಿ. ಸೆಲೆಕ್ಷನ್ ಪ್ರೋಸೆಸ್ ರಿಟರ್ನ್ ಟೆಸ್ಟ್ ಇರುತ್ತೆ, ಲಿಖಿತ ಪರೀಕ್ಷೆ ಮತ್ತೆ ಸಂದರ್ಶನ ಇಂಟರ್ವ್ಯೂ ಇರುತ್ತೆ. ಇದಿಷ್ಟೇ ಸೆಲೆಕ್ಷನ್ ಪ್ರೋಸೆಸ್ನ ವಿವರ. ಸ್ಯಾಲ್ರಿ ಡೀಟೇಲ್ಸ್ ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟಿದೆ ಅಂತ ನೋಡೋದಾದ್ರೆ ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗೆ 18,480 ರೂಪಾಯಿ ಇದೆ. ಟೆಕ್ನಿಕಲ್ ಅಸಿಸ್ಟೆಂಟ್ ಇಂಜಿನಿಯರ್ ಹುದ್ದೆಗೆ 28,000 ರೂಪಾಯಿ ಇದೆ. ಪ್ಲಸ್ ನಿಮಗೆ 2,000 ರೂಪಾಯಿ TA ಅಂತ ಕೊಡ್ತಾರೆ, ಟ್ರಾವೆಲ್ ಅಲವೆನ್ಸ್ ಅಂತ ಕೊಡ್ತಾರೆ. ನೆಕ್ಸ್ಟ್ ಯಾವ್ಯಾವ ಡಾಕ್ಯುಮೆಂಟ್ಸ್ನ ನೀವು ತೆಗೆದಿಟ್ಕೋಬೇಕು, ರೆಡಿ ಮಾಡಿ ಇಟ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಟ್ ಡೌನ್ ಮಾಡ್ಕೊಳ್ಳಿ. SLC ಮಾಸ್ ಕಾರ್ಡು, ಅದು ಏಜ್ ಪ್ರೂಫಿಗೋಸ್ಕರ SLC ಮಾಸ್ ಕಾರ್ಡ್ ಬೇಕಾಗುತ್ತೆ, ಅದನ್ನ ತೆಗೆದಿಟ್ಕೊಳ್ಳಿ. ಮತ್ತೆ ಮೊಬೈಲ್ ನಂಬರು, ಇಮೇಲ್ ID ನ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಫಿಲ್ ಮಾಡೋತ್ತಿಗೆ ಏನಾದರೂ ತಪ್ಪಾಗಿ ಮೆನ್ಷನ್ ಮಾಡಿದ್ರೆ ಅವ್ರು ನಿಮಗೆ ಸೆಲೆಕ್ಷನ್ ಆಗಿದ್ರೂ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಮೇಲ್ ಮುಖಾಂತರ ಕಳಿಸ್ತಾರೆ ಅವರು. ಸೊ ಅದು ತಪ್ಪಾಗುತ್ತೆ. ನೆಕ್ಸ್ಟ್ ಎಜುಕೇಷನಲ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ ಅಂದ್ರೆ ಎಜುಕೇಷನಲ್ ಸರ್ಟಿಫಿಕೇಟ್ಸು, ಮಾರ್ಕ್ಸ್ ಕಾರ್ಡು ಎಲ್ಲದನ್ನು ತೆಗೆದಿಟ್ಕೊಳ್ಳಿ. ಮತ್ತೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ನ ಇದ್ರೆ ಇಟ್ಕೊಳ್ಳಿ. ಇದಿಷ್ಟು ಡಾಕ್ಯುಮೆಂಟ್ಸ್ ನಿಮಗೆ ಬೇಕಾಗುತ್ತೆ. ಸ್ಕ್ರೀನ್ ಶಾಟ್ ಬೇಕಾದ್ರೆ ತಗೊಳ್ಳಿ ಯಾವ್ಯಾವ ಡಾಕ್ಯುಮೆಂಟ್ಸ್ ತೆಗೆದಿಟ್ಕೋಬೇಕು ಅಂತ ಹೇಳಿ. ನೆಕ್ಸ್ಟು ಅಪ್ಲಿಕೇಶನ್ನ ನೀವು ಆನ್ಲೈನ್ ಮುಖಾಂತರ ಹಾಕ್ಕೋಬೇಕಾಗತ್ತೆ. ಓಪನ್ ಆಗಿದ್ದ ದಿನಾಂಕ 27 ಜನವರಿ 2025, ಕೊನೆಯ ದಿನಾಂಕ 5 ಫೆಬ್ರವರಿ 2025. ನೀವು ಅಪ್ಲಿಕೇಶನ್ ಹಾಕೋತಿದ್ದೀರಾ ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ನೀವು ಒಂದು ಮಾಡಬೇಕಾಗಿರೋ ಮುಖ್ಯವಾದದ್ದೇನು ಅಂತ ಹೇಳಿದ್ರೆ ಅಫಿಷಿಯಲ್ ನೋಟಿಫಿಕೇಶನ್ನ ಓದ್ಕೊಳ್ಳೋದು. ಯಾಕಂದ್ರೆ ಏನಾದರೂ ತಪ್ಪು ಮಾಡಿದ್ರೆ ತಿದ್ದುಪಡಿಗೆ ಅವಕಾಶ ಇಲ್ಲ. ನಿಮ್ಮ ಅಪ್ಲಿಕೇಶನ್ ಡೈರೆಕ್ಟಾಗಿ ರಿಜೆಕ್ಟ್ ಆಗುತ್ತೆ. ಇನ್ನು ಇಂಟರ್ವ್ಯೂ ಕೊಡದೇನೆ ರಿಜೆಕ್ಟ್ ಆಗಿಬಿಡುತ್ತೆ. ಯಾಕಂದ್ರೆ ಅಪ್ಲಿಕೇಶನ್ ಫಾರಮ್ ಕರೆಕ್ಟಾಗಿ ಫಿಲಪ್ ಮಾಡಿರೋದಿಲ್ಲ. ಅದಕ್ಕೋಸ್ಕರ ಅಫಿಷಿಯಲ್ ನೋಟಿಫಿಕೇಶನ್ ಸಂಪೂರ್ಣವಾಗಿ ಓದ್ಕೊಳ್ಳಿ ಅಂತ ಹೇಳೋದು. ಇದು ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಚಾನಲ್ನ ಜಾಯಿನ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್ PDF ಡೌನ್ಲೋಡ್ ಮಾಡ್ಕೋಬಹುದು. ಹಾಗೆ ನೀವು ಅಪ್ಲಿಕೇಶನ್ ಆನ್ಲೈನ್ ಅಂತ ಹೇಳಿದೆ, ಆನ್ಲೈನ್ ವೆಬ್ಸೈಟ್ ಅಡ್ರೆಸ್ ತೋರಿಸ್ಬೇಕಲ್ವಾ? ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಇದು ಆನ್ಲೈನ್ ವೆಬ್ಸೈಟ್ನ ಅಡ್ರೆಸ್ಸು. ಇಲ್ಲಿಂದ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಡೇಟಾ ಎಂಟ್ರಿ ಆಪರೇಟರ್ ಮತ್ತು ಟೆಕ್ನಿಕಲ್ ಅಸಿಸ್ಟೆಂಟ್ ಇಂಜಿನಿಯರ್ ಎರಡಕ್ಕೂ ಬೇರೆ ಬೇರೆ ಲಿಂಕ್ ಇದೆ. ಎರಡನ್ನೂ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ವಾಟ್ಸಪ್ ಚಾನಲ್ನಲ್ಲೂ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ನಲ್ಲೇ ಇದೆ ವಾಟ್ಸಪ್ ಚಾನಲ್ ಲಿಂಕು. ಅಲ್ಲಿಂದ ಕ್ಲಿಕ್ ಮಾಡಿ ಆ ಚಾನಲ್ನ ಜಾಯಿನ್ ಆಗಿ. ಪ್ರತಿದಿನನೂ ಜಾಬ್ ಅಪ್ಡೇಟ್ಸು, ಜಾಬ್ ಡೀಟೇಲ್ಸು ಎಲ್ಲ ಅಲ್ಲಿಂದ ಸಿಗುತ್ತೆ. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕಾ? zpuk.karnataka.gov.in ಇದನ್ನು ವಾಟ್ಸಪ್ ಚಾನಲ್ ಕೊಟ್ಟಿದ್ದೀನಿ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತ ಹೇಳಿದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿದರೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇದನ್ನು ವಾಟ್ಸಪ್ ಚಾನಲ್ನಲ್ಲಿದೆ. ಜಾಬ್ ಲೊಕೇಶನ್ ಉತ್ತರ ಕನ್ನಡ, ಕರ್ನಾಟಕ. ಇದು ಉದ್ಯೋಗ ಸ್ಥಳ ಆಗಿರುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನ್ನ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಅಪ್ಲಿಕೇಶನ್ ಹೇಗೆ ಹಾಕೋದು ಅನ್ನೋದರ ವಿವರನ ತಿಳಿಸ್ಕೊಡ್ತೀನಿ. ಇಲ್ಲಿ ಲಿಂಕ್ ಕಾಣಿಸ್ತಿಲ್ಲ,
ಡೇಟಾ ಎಂಟ್ರಿ ಆಪರೇಟರ್ ಇದೆಯಲ್ಲ ಇದ್ರದ್ದು ಅಪ್ಲಿಕೇಶನ್ ಹೇಗೆ ಹಾಕೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಇಲ್ಲಿ ಇದೆಯಲ್ಲ ಲಿಂಕು, ಇದನ್ನ ಕ್ಲಿಕ್ ಮಾಡಿದ್ರೆ ಅಂದರೆ ವಾಟ್ಸಪ್ ಚಾನಲಿಂದ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆನಾ, ಇದು ಸೇವಾ ಸಿಂಧುವಿನ ಪೇಜ್ ಆಗಿರುತ್ತೆ. ನಾನು ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದೆ ಅವ್ರು ಅದನ್ನೇ ಇಲ್ಲೂ ಹೇಳ್ತಾ ಇದ್ದಾರೆ. ಸೆಲ್ಫ್ ಅಟೆಸ್ಟೆಡ್ ಪಾಸ್ಪೋರ್ಟ್ ಫೋಟೋ ಹೇಳಿರಲಿಲ್ಲ, ಅದೊಂದು ಮೆನ್ಷನ್ ಮಾಡ್ಕೊಳ್ಳಿ. ಪಾಸ್ಪೋರ್ಟ್ ಫೋಟೋ, SLC ಮಾರ್ಕ್ಸ್ ಕಾರ್ಡು, ಕ್ವಾಲಿಫಿಕೇಷನ್ ಡೀಟೇಲ್ಸು, ಮತ್ತು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು, ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಸರ್ಟಿಫಿಕೇಟ್. ಯಾಕಂದರೆ ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗೆ ಹಾಕ್ತಿರೋದ್ರಿಂದ ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಓಕೆನಾ, ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಯಾವ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಅಂತ, ಇಲ್ಲಿ ಯಾವ ಇದಕ್ಕೆ ಅಂತ ಹೇಳಿ ಜಿಲ್ಲೆಗೆ ಉತ್ತರ ಕನ್ನಡ ತಿಳಿಸ್ಕೊಟ್ಟೆ, ಜಾಬು ಉತ್ತರ ಕನ್ನಡದಲ್ಲಿರುತ್ತೆ ಅಂದರೆ ಲೊಕೇಶನ್ನು. ನೆಕ್ಸ್ಟ್ ನಿಮ್ಮ ಹೆಸರು, ಇಲ್ಲಿ ಜಸ್ಟ್ ಒಂದು ರೆಫರೆನ್ಸ್ಗೆ ಒಂದು ಹೆಸರನ್ನ ಹೊಡಿತೀನಿ, ಗಣೇಶ. ನಿಮಗೇನಾದರೂ ಮದುವೆ ಅಂದರೆ ಹೆಣ್ಮಕ್ಳಾಗಿದ್ದರೆ, ಮದುವೆ ಆಗಿದ್ದರೆ ಗಂಡನ ಹೆಸರು ಹಾಕಿ, ಮದುವೆ ಆಗಿಲ್ಲ ಅಂದರೆ ತಂದೆ ಹೆಸರು ಹಾಕಿ. ಹುಡುಗರು ಗಂಡು ಮಕ್ಕಳಿಗಾದರೆ ನೀವು ನಿಮ್ಮ ತಂದೆ ಹೆಸರನ್ನೇ ಹಾಕಬೇಕಾಗತ್ತೆ. ಇಲ್ಲಿ ಶಿವ ಅಂತ ಕೊಟ್ಟಿನ ತಂದೆ ಹೆಸರನ್ನ. ಇಲ್ಲಿ ನಿಮ್ಮ ಜೆಂಡರ್, ಮೇಲ್ ಫಿಮೇಲ್ ಟ್ರಾನ್ಸ್ಜೆಂಡರ್ ಯಾವುದಿರುತ್ತೋ ಅದನ್ನು ಹಾಕ್ಕೊಳ್ಳಿ, ಮೇಲ್. ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತ್ ಮಿನಿಮಮ್ 25 ವರ್ಷ ಆಗಿರಬೇಕು. ಅದಕ್ಕೋಸ್ಕರ 1984ರಿಂದ 2000 ತನಕ ಇದೆ. ನಿಮ್ಮ ಯಾವ ಇಸ್ವಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ಯಾವ ತಿಂಗಳು. ಯಾಕಂದರೆ 2000 ಆದರೆ ಜನವರಿಗೆ 25 ವರ್ಷ ಆಗುತ್ತೆ, ಅದಕ್ಕೋಸ್ಕರ ಕೊಟ್ಟಿದ್ದಾರೆ. ಇಲ್ಲಿ ಬೇರೆ ಒಂದು ತಿಳಿಸ್ಕೊಡ್ತೀನಿ, ಜನವರಿ, ಈಗ ನವಂಬರ್ ಅಂತ ಅಂದ್ಕೊಳ್ಳಿ, 19. ಓಕೆನಾ, ಈ ಥರ. ನೆಕ್ಸ್ಟು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು ಅಂತ ಹೇಳಿದ್ದೆ, ಅದಕ್ಕೋಸ್ಕರ ನಿಮ್ಮ ಕಮ್ಯುನಿಕೇಷನ್ಗೆ ಇಂಪಾರ್ಟೆಂಟ್ ಇದು. ನೆಕ್ಸ್ಟು ಮೇಲ್ ಐ ಡಿನ ಇಲ್ಲಿ ಟೈಪ್ ಮಾಡ್ಕೊಳ್ಳಿ, @gmail.com. ಈ ಥರ ಪೂರ್ತಿಯಾಗಿ ಕೊಡಬೇಕು. ಇಲ್ಲಿ ಸ್ಟೇಟ್ ಕೊಟ್ಟಿದ್ದಾರೆ, ನಿಮ್ಮ ಸ್ಟೇಟ್ ಸೆಲೆಕ್ಟ್ ಮಾಡಿ, ಮತ್ತು ಇಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್, ಬೇರೆ ಡಿಸ್ಟ್ರಿಕ್ಟ್ನವರು ಹಾಕಬಹುದು ಅನ್ಸುತ್ತೆ, ಅದಕ್ಕೋಸ್ಕರ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಜಸ್ಟ್ ಒಂದು ರೆಫರೆನ್ಸಿಗೆ ತುಮಕೂರು ಅಂತ ತೊಗೊತೀನಿ. ಇಲ್ಲಿ ನಿಮ್ಮ ಅಡ್ರೆಸ್ ಯಾವ ರೀತಿ ಕೊಡಬೇಕು ಅಂದರೆ ಹೌಸ್ ನಂಬರು ಅಥವಾ ಕಾಲನಿ ನಂಬರು ಅಥವಾ ಲ್ಯಾಂಡ್ ಮಾರ್ಕ್ ಈ ಥರ ಕೊಡಬೇಕಾಗತ್ತೆ. ನೀವು ಹೌಸ್ ನಂಬರ್ 1 2 3 ಹೌಸ್ ನಂಬರ್ ಇಲ್ಲ ಅಂತ ಹೇಳಿದ್ರೆ ನೀವು ಸ್ಟ್ರೀಟ್ ಅಡ್ರೆಸ್, ಮನೆ ಹೆಸರು ಕೊಡಿ. ಅದಾದ ನಂತರ ಕಾಲನಿ ಅಶೋಕ್ ನಗರ್, ಓಕೆ. ಲ್ಯಾಂಡ್ ಮಾರ್ಕ್ ನಿಯರ್ ಬಸ್ ಸ್ಟ್ಯಾಂಡ್, ಓಕೆನಾ. ನೆಕ್ಸ್ಟು ಇಲ್ಲಿ ಸಿಟಿ, ನಿಮ್ಮ ಸಿಟಿ ಯಾವುದು, ತುಮಕೂರು. ಯಾವ್ದಾರ ವಿಲೇಜ್ ಇದ್ದರೆ ವಿಲೇಜು, ತಾಲೂಕು ಇದ್ರೆ ತಾಲೂಕು, ಡಿಸ್ಟಿಕ್ ಇದ್ರೆ ಡಿಸ್ಟಿಕ್, ಈ ಥರ ಕೊಟ್ಕೋಬೇಕಾಗತ್ತೆ. ಇಲ್ಲಿ ನಿಮ್ಮ ಪಿನ್ ಕೋಡ್, ಸುಮ್ಮನೆ ಒಂದು ನಂಬರ್ ಕೊಟ್ಟಿನಷ್ಟೇ, ಇದು ಕರೆಕ್ಟ್ ನಂಬರ್ ಅಲ್ಲ, ನೀವು ಕರೆಕ್ಟ್ ನಂಬರ್ನ ಕೊಟ್ಕೊಳ್ಳಿ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ PUC ಆಗಿರಬೇಕಾಗತ್ತೆ ಡೇಟಾ ಎಂಟ್ರಿ ಆಪರೇಟರ್ಗೆ, ಅದನ್ನೇ ಇಲ್ಲಿ ಕೇಳಿಯಾರೆ, PUC ಅಥವಾ X11 ಅಂದರೆ 12th ಕ್ಲಾಸ್ ಅಂತ ಹೇಳಿ. ಓಕೆನಾ, ಇಲ್ಲಿ PUC ಕೊಟ್ಟಿನಿ. ಮಾರ್ಕ್ಸ್ ಗೊತ್ತಿದ್ರೆ ಮಾರ್ಕ್ಸ್ನ ಮಾಡಿ, CGPA ಆಗಿದ್ರೆ CGPA ಕೊಟ್ಕೊಳ್ಳಿ. ಓಕೆನಾ, ಇಲ್ಲಿ ಮಾರ್ಕ್ಸ್ ಕೊಡ್ತಾ ಇದ್ದೀನಿ. ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿತ್ತು, ಸುಮ್ಮನೆ ಒಂದು ನಂಬರ್ ಕೊಡ್ತಾ ಇದ್ದೀನಿ, 600. ಇಲ್ಲಿ 600ಕ್ಕೆ 425 ಬಂದಿದೆ ಅಂತ ಅಂದ್ಕೊಳ್ಳಿ. ಡೈರೆಕ್ಟಾಗಿ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಆಗುತ್ತೆ. ನೆಕ್ಸ್ಟು ನಿಮ್ಮ ಟೈಪಿಂಗ್ ಸ್ಕಿಲ್, ಕನ್ನಡದಲ್ಲಿ ಬರುತ್ತಾ ನಿಮಗೆ? ಟೈಪಿಂಗ್ ಸ್ಕಿಲ್ಸ್ ಇದೆಯಾ? ಎಸ್ ಅಂದರೆ ಎಸ್, ನೋ ಅಂದರೆ ನೋ. ನೆಕ್ಸ್ಟು ಟೈಪಿಂಗ್ ಸ್ಕಿಲ್ಸ್ ಇನ್ ಇಂಗ್ಲೀಷು, ಮತ್ತು ನಿಮಗೆ MS ವರ್ಡು, MS ಪವರ್ ಪಾಯಿಂಟು ಬರುತ್ತಾ? ಇಲ್ಲಿ ಸ್ಟಾರ್ ಕೊಟ್ಟಿಲ್ಲ ನೋಡಿ, ಸೊ ಇದು ಮ್ಯಾಂಡೇಟರಿ ಇಲ್ಲ ಫಿಲಪ್ ಮಾಡೋದು. ನಿಮಗೆ ಫಿಲಪ್ ಮಾಡಬೇಕು ಅನ್ಸಿದ್ರೆ ಮಾಡಬಹುದು. ಇಲ್ಲಿ ಸ್ಟಾರ್ ಇರುತ್ತಲ್ಲ ಈ ಥರ, ಇದನ್ನು ಮಾತ್ರ ಫಿಲಪ್ ಮಾಡಲೇಬೇಕು. ಓಕೆನಾ, ಎಸ್ಸು ನೋ. ಇಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದನ್ನು ಫಿಲಪ್ ಮಾಡಬೇಕು. 3 ವರ್ಷ 6 ತಿಂಗಳು ಅಂತಿದ್ರೆ 3.6 ಅಂತ ಹಾಕ್ಕೋಬೇಕು. 3 ವರ್ಷ ಇದ್ದರೆ 3 ಅಂತ ಹಾಕ್ಕೊಳ್ಳಿ. ಬೇರೆ ಏನಾದರೂ ನಿಮ್ಮ ಡೀಟೇಲ್ಸ್ ಫಿಲಪ್ ಮಾಡಬೇಕು ಅಂತ ಅನ್ಕೊತಿದ್ರೆ ಇಲ್ಲಿ ಮಾಡಿ. ಓಕೆನಾ, ಇಲ್ಲಿ ಎಲ್ಲದನ್ನು ಓದ್ಕೊಂಡಾದ್ಮೇಲೆ ಐ ಅಗ್ರಿ ಅಂತ ಕೊಡಿ. ಇಲ್ಲಿ ಕ್ಯಾಪ್ಚಾ ಇದೆಯಲ್ಲ, ಇದನ್ನು ಇಲ್ಲಿ ಫಿಲಪ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಯಾಪಿಟಲ್ ಲೆಟರ್ ಇದ್ದರೆ ಕ್ಯಾಪಿಟಲ್ಲು, ಸ್ಮಾಲ್ ಲೆಟರ್ ಇದ್ದರೆ ಸ್ಮಾಲ್, QW93W1 ಈ ಥರ ಕೊಟ್ಟು ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟಾದಮೇಲೆ ನಿಮಗೆ ಈ ಡಾಕ್ಯುಮೆಂಟ್ಸ್ನ ಕೇಳುತ್ತೆ, PDF ಅಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ. ಎಲ್ಲದನ್ನು PDF ಅಲ್ಲೇ ಇರಬೇಕು. ಪಾಸ್ಪೋರ್ಟ್ ಫೋಟೋ ಮಾತ್ರ JPG ಫಾರ್ಮ್ಯಾಟಲ್ಲಿ ಇರಬೇಕು. ಓಕೆನಾ, ಎಲ್ಲ ಡೀಟೇಲ್ಸ್ ತಿಳ್ಕೊಂಡಿರಿ ಅನ್ಕೊತೀನಿ. ಇವಾಗ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬೇಕು 2 ಹುದ್ದೆಗೆ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ತಿಳ್ಕೊಂಡ್ರಿ. ಇವಾಗ ಎಕ್ಸ್ಪೀರಿಯನ್ಸು, ಎಜುಕೇಷನ್ ಕ್ವಾಲಿಫಿಕೇಷನ್ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ತಾಂತ್ರಿಕ ಸಹಾಯಕ ಅಂದರೆ ಟೆಕ್ನಿಕಲ್ ಅಸಿಸ್ಟೆಂಟ್ ಇಂಜಿನಿಯರ್ ಇದೆಯಲ್ಲ, ಅದು 1 ಹುದ್ದೆ ಖಾಲಿ ಇದೆ. ಡೇಟಾ ಎಂಟ್ರಿ ಆಪರೇಟರ್ 2 ಹುದ್ದೆ ಖಾಲಿ ಇದೆ. ವಿದ್ಯಾರ್ಹತೆ BE ಸಿವಿಲ್ ಆಗಿರಬೇಕಾಗತ್ತೆ. ಡೇಟಾ ಎಂಟ್ರಿ ಆಪರೇಟರ್ಗೆ PUC ಆಗಿರಬೇಕಾಗತ್ತೆ. ಇಲ್ಲಿ ಎಕ್ಸ್ಪೀರಿಯನ್ಸ್ನ ಅವಶ್ಯಕತೆ ಇದೆ 2 ಜಾಬಿಗೂ. ಎಷ್ಟು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. 2 ರಿಂದ 3 ವರ್ಷಗಳ ಅನುಭವ ಇರಬೇಕು. ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸಿದವರಿಗೆ ಆದ್ಯತೆ, ಅಂದರೆ ಅನುಭವ ಇರಬೇಕು. ಮತ್ತು ನಿಮಗೇನಾದರೂ ರೂರಲ್ ಡೆವಲಪ್ಮೆಂಟ್
ಡಿಪಾರ್ಟ್ಮೆಂಟ್ನಲ್ಲಿ ಇದ್ದರೆ ಎಕ್ಸ್ಪೀರಿಯನ್ಸ್ ಅಂಥವ್ರಿಗೆ ಪ್ರಿಫರೆನ್ಸ್ ಕೊಡ್ತಾರೆ. ಮತ್ತು ಕಂಪ್ಯೂಟರ್ ನಾಲೆಡ್ಜ್ ಹೊಂದಿರಬೇಕು. ಓಕೆನಾ, ಹೊಂದಿರೋರಿಗೆ ಆದ್ಯತೆ ಕೊಡ್ತಾರೆ. 25ರಿಂದ 40 ವರ್ಷ. ಡೇಟಾ ಎಂಟ್ರಿ ಆಪರೇಟರ್ಗೂ ಅಷ್ಟೇ 25ರಿಂದ 40. ಇದಕ್ಕೂ ಅಷ್ಟೇ 2ರಿಂದ 3 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು, ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು, ಮತ್ತು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಟೈಪಿಂಗ್ ಭಾಷೆ ಟೈಪಿಂಗ್ ಹೊಂದಿದವರಿಗೆ ಆದ್ಯತೆ ನೀಡಲಾಗುವುದು. ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಸೇಮ್ ಈ ಸ್ಯಾಲ್ರಿನ ಮುಂಚೆನೆ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆಯಾ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ನಮಗೂ ವಿಡಿಯೋ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಸಿಗುತ್ತೆ. ಪ್ರತಿಯೊಂದನ್ನು ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀವಿ. ಮತ್ತು ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂದರೆ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಆಗುತ್ತೆ ಜಾಬ್ ಹುಡುಕೋಕ್ಕೆ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಇನ್ನೊಂದು ಜಾಬ್ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.